ಹಲೋ ಎಲ್ರಿಗೂ ಹೇಗಿದ್ದೀರಾ? ಸೊ ಈ ದಿನ ನಾನು ಮತ್ತೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಾವು ಬಂದಿರೋ ಅಂಥದ್ದು ಶಾಪ್ ಬಂದ್ಬಿಟ್ಟು ವಿದ್ಯಾ ಯುನಿಕ್ ಸ್ಟೈಲ್ ಅಂತ. ಸೊ ಇದು ನೆಲಮಂಗಲದ ಹತ್ರ, ಇದು ಕುಣಿಗಲ್ ಬೈಪಾಸ್ ಇದೆಯಲ್ಲ, ಸೊ ಅಲ್ಲಿ ಬರುತ್ತೆ. ಇಲ್ಲಿ ಏನಕ್ಕೆ ಬಂದಿದ್ದು ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಒಂದು ಕಡಿಮೆ ಪ್ರೈಸಲ್ಲೇ ಕೊಡ್ತಿದ್ದಾರೆ ಈ ಶಾಪಲ್ಲಿ. ಸೊ ಇದು ಇವ್ರು ಬಂದ್ಬಿಟ್ಟು ನಮ್ಮೂರಿನ ಪಕ್ಕದವರೇ, ಇಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಸೆಟ್ಲ್ ಆಗಿರೋ ಅಂಥದ್ದು. ಹಾಗಾಗಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ವಿದ್ಯಾ ಯುನಿಕ್ ಸ್ಟೈಲ್ ಅಂತಂದು. ಸೊ ನೀವು ಅಲ್ಲೂ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಸ್ಯಾರೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ಸ್ ಎಲ್ಲನೂ. ನನಗೆ ಸ್ವಲ್ಪ ಓಡಾಡಿ ಸುಸ್ತಾಗಿ ಆ ರೀತಿ ಕುತ್ಕೊಂಡಿದ್ದು, ನೀವು ಕುತ್ಕೊಂಡಿದ್ದು ನೋಡ್ಬೋದು ನನ್ನ ಸ್ಟೈಲು. ಹಾಗೆ ನಾನೊಂದು ಸ್ವಲ್ಪ ವೀಡಿಯೋಗೆ ಅಂತಂದು ಹೇಳ್ಬಿಟ್ಟು ಇಲ್ಲೆಲ್ಲ ಜೋಡಿಸ್ತಾ ಇದ್ದೆ ಸ್ಯಾರೀಸ್ ಎಲ್ಲನೂ. ಆದರೆ ಒಂದು ಕಲರು ಅಂದರೆ 2 ಕಲರು ಸೇಮ್ ಇತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಡಿಫ್ರೆಂಟ್ ಕಲರ್ ಕೊಡಿ, ಇಲ್ಲಿ ಜೋಡಿಸೋಣ ಅಂತಂದು ಹೇಳ್ಬಿಟ್ಟು ಮಾತಾಡ್ತಾ ಕೂತಿದ್ದೀವಿ. ಹಾಗೆ ನಿಮ್ಗೇನಾದರೂ ಒಂದು ರೀಸನಬಲ್ ಕಾಸ್ಟಲ್ಲಿ ಸ್ವಲ್ಪ ಬ್ರ್ಯಾಂಡೆಡ್ ಬಟ್ಟೆಗಳು ಅಂದರೆ ನೀವು ಕುರ್ತಾಸ್ ಆಗಿರ್ಬೋದು, 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ಮತ್ತು ಫ್ಯಾನ್ಸಿ ಟಾಪ್ಸು, ಮತ್ತು ವೀನೆಕ್ಕು, ಮತ್ತು ಚೈನೀಸ್ ಕಾಲರ್ದು, ಈ ಥರದ್ದು ಎಲ್ಲ ಥರ ವೆರೈಟೀಸ್ ಸಿಗುತ್ತೆ ಇವ್ರ ಹತ್ರ. ನಿಮ್ಗೆ ಯಾವ ಥರ ಬೇಕಂದ್ರೆ ಆ ರೀತಿ ಡೈಲಿ ಇವ್ರು ಏನು ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಮೆನ್ಷನ್ ಮಾಡ್ತಿರ್ತಾರೆ, ಇಲ್ಲ ಪೋಸ್ಟ್ ಮಾಡ್ತಿರ್ತಾರೆ. ನೀವು ಅಲ್ಲಿ ಫಾಲೋ ಮಾಡಿದ್ರೆ ಆರಾಮಾಗಿ ಇವರು ಯಾವ ರೀತಿ ಸೇಲ್ ಮಾಡ್ತಾರೆ, ಡೈಲಿ ಯಾವ ರೀತಿ ಅಪ್ಡೇಟ್ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಒಂದು ರೀಸನಬಲ್ ಪ್ರೈಸ್ಗೆ ಕೊಡ್ತಾರೆ, ಮತ್ತು ಕೊರಿಯರೂ ಅವೈಲೇಬಲ್ ಇರುತ್ತೆ. ನೀವು ವಿಡಿಯೋದಲ್ಲಿ ನೋಡಿಬಿಟ್ಟು ಒಂದು ವೇಳೆ ಪೋಸ್ಟಲ್ಲೆಲ್ಲ ನೋಡಿಬಿಟ್ಟು ನಮ್ಗೆ ಅದೇ ಥರ ಬೇಕು ಅಂದರೆ ಇವ್ರು ಕೊರಿಯರೂ ಮಾಡ್ತಾರೆ ನೀವಿರೋ ಪ್ಲೇಸ್ಗೆ. ಹಾಗಾಗಿ ಜೆನ್ಯೂನ್ ಪೇಜ್ ಅಂತಂದು ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು, ಕಲರ್ ಕಾಂಬಿನೇಷನ್ ಹತ್ತರಿಂದ ತೋರಿಸ್ತೀನಿ ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು, ಎಲ್ಲ ಸ್ಯಾರೀಸ್ ಇಷ್ಟ ಆಯಿತು. ಅದು ಬೇರೆ ಹೆಣ್ಮಕ್ಳಿಗೆ ಇದು ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಅದರಲ್ಲಿ ನಾನು ಒಬ್ಳೇನೆ. ನನಗೂ ಶಾಪಿಂಗ್ ಮಾಡೋದಂದ್ರೆ ತುಂಬ ಇಷ್ಟ. ಏನಂದರೆ ಯಾವಾಗಲೂ ಮಾಡಲ್ಲ ಹೇಳ್ರಿ. ಸೊ ಏನಂದರೆ ಯಾವಾಗಲಾದರೂ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಮಾತ್ರ ಏನಾದರೂ ತೊಗೊಳ್ಳೋದು. ಈ ನಡುವೆ ನನಗೆ ಪ್ರಮೋಷನ್ಸು ಅಂತ ಬಂದುಬಿಟ್ಟು ನನಗೆ ಸಾಕಷ್ಟು ಡ್ರೆಸ್ಸಸ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು ನನಗೆ ಮನೆಗೆ ಬರ್ತಾ ಇರುತ್ತೆ. ಆ ಕಾರಣದಿಂದ ಈ ನಡುವೆ ನಾನೇನು ತೊಗೊಳಕ್ಕೂ ಹೋಗ್ತಾ ಇಲ್ಲ. ಈಗ ಬಂದುಬಿಟ್ಟು ಇದು ಇಯರಿಂಗ್ಸು ಮತ್ತು ನನಗೆ ಸ್ವಲ್ಪ ನೆಕ್ ಪೀಸ್ ಅದೆಲ್ಲ ನನಗೆ ಇಲ್ಲಿ ತೊಗೊಳ್ಳೋ ಇಷ್ಟ ಆಯಿತು ನನಗೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲನೂ. ಹಾಗೆ ಒಂದು ರೀಸನಬಲ್ ಪ್ರೈಸ್ಗೆ, ಮತ್ತು ಗೋವಾ ಟ್ರಿಪ್ ಬೇರೆ ಹೋಗ್ತಿದ್ದೀವಲ್ಲ, ಸೊ ಹಂಗಾಗಿ ಅದು ಆ ಡ್ರೆಸ್ಸಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ಯಾನ್ಸಿಯಾಗಿರೋ ಅಂಥವು ಈ ಥರದ್ದೆಲ್ಲ ನಮ್ಮ ಸೈಡ್ ಸಿಗೋಲ್ಲ, ಹಾಗಾಗಿ ಇಲ್ಲೇ ತೊಗೊಂಡ್ಬಿಟ್ಟೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲನೂ. ಹಾಗೆ ಒಂದು ನೆಕ್ ಪೀಸು ಅದೆಲ್ಲ ಸಿಸ್ಟರ್ ಫ್ರೀಯಾಗಿ ಕೊಟ್ಟರು ನನಗೆ. ಅದು ಸಿಂಪಲ್ ಚೈನು ತುಂಬ ಚೆನ್ನಾಗಿದೆ, ನಿಮ್ಗೆ ತೋರಿಸ್ತೀನಿ. ನಾನು ಯಾವಾಗಲಾದರೂ ಹಾಕ್ಕೊಂಡಾಗ, ಟ್ರಿಪ್ ಹೋಗೋ ಟೈಮಲ್ಲಿ ಹಾಕ್ಕೊಂಡಾಗ ತಪ್ಪದೆ ಶೇರ್ ಮಾಡ್ಕೊತೀನಿ. ಇಲ್ಲಿ ಕಿಡ್ಸ್ ವೇರ್ ಎಲ್ಲ ಸಿಗುತ್ತೆ, ಮಕ್ಳಿಗೂ ಸಿಗುತ್ತೆ. 0 ಸೈಜಿಂದ ಹಿಡಿದು 16 ಇಯರ್ಸು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೆಲ್ಲ ಸಿಗುತ್ತೆ. ಹಾಗೆ ಕಾಸ್ಮೆಟಿಕ್ಸ್ ಎಲ್ಲ ಸಿಗುತ್ತೆ ಅವ್ರ ಶಾಪಲ್ಲಿ. ಸೊ ಜ್ಯುವೆಲರಿ ಎಲ್ಲ ಸಿಗುತ್ತೆ. ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಜೀನ್ಸ್ ಆ್ಯಂಡ್ ಎಲ್ಲ ಥರದ್ದು ಸಿಗುತ್ತೆ, ಮತ್ತು ವೆಸ್ಟರ್ನ್ ವೇರ್ ಎಲ್ಲ ಸಿಗುತ್ತೆ. ಈ 2 ಟಾಪ್ಸು ತೊಗೊಂಡೆ ನಾನು, ಭಾಳ ಚೆನ್ನಾಗಿತ್ತು. ನನಗೆ ಟ್ರಿಪ್ ಹೋಗೋ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅಲ್ಲಿ ನೋಡ್ತಾ ಇರ್ಬೋದು. ಸೊ ಅವೆರಡು ಪ್ಯಾಕ್ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ನಾನು ಇನ್ಸ್ಟಾಗ್ರಾಮ್ಗೆ ಪ್ರೊಸೆಸ್ಸಾಗೆಲ್ಲ ತೆಗ್ದಿದ್ದೆ ನೀಟಾಗೆ, ವೀಡಿಯೋ ಎಲ್ಲ ಕವರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ತುಮಕೂರಿಗೆ, ನನ್ನ ತಮ್ಮನ ರೂಮ್ಗೆ ಅಂತಂದು ಹೋಗ್ತಾ ಇದ್ದೀವಿ. ಸೊ ನಿಮ್ಗೇನಾದರೂ ಬೇಕಂದರೆ ನೋಡಿ, ಅಲ್ಲಿ ಕುಣಿಗಲ್ ಬೈಪಾಸ್ ಹತ್ರ, ನೆಲಮಂಗಲದ ಹತ್ರ ನೀವು ಆ ಕಡೆ ಸುತ್ತಮುತ್ತ ಏನಾದರೂ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ಒಂದು ವೇಳೆ ಅಲ್ಲಿಗೆ ಹೋಗಿ ಡೈರೆಕ್ಟ್ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ನಾವು ದೂರ ಇದ್ದೀವಿ ಅಂದರೆ ಆನ್ಲೈನಲ್ಲಿ ಹೇಳಿದ್ನಲ್ಲ, ವಿದ್ಯಾ ಯುನಿಕ್ ಸ್ಟೈಲ್ ಅಂತಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಸೊ ನೀವು ಅಲ್ಲೂ ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ನಾವು ಅಲ್ಲಿಂದ ತುಮಕೂರಿಗೆ ಅಂತ ಹೊರಟ್ವಿ. ಸೊ ತುಮಕೂರಿಗೆ ಏನಕ್ಕೆ ಅಂದರೆ ಇಲ್ಲಿ ಸ್ವಲ್ಪ ಶೂಸು ಸ್ಲಿಪ್ಪರ್ಸ್ ಎಲ್ಲ ತೊಗೋಬೇಕಾಗಿತ್ತು. ಹಾಗೆ ನನ್ನ ತಮ್ಮನ ರೂಮಲ್ಲಿದ್ದು ಮತ್ತೆ ಮಾರ್ನಿಂಗ್ ಹೋಗೋಣ ಅಂತ ಒಂದೇ ದಿನವೇ ನಾವು 2 ವೀಡಿಯೋ ಶೂಟ್ ಮಾಡಿರೋದ್ರಿಂದ ಸೊ ನಮಗೂ ಸ್ವಲ್ಪ ಬಾಡಿ ಪೇನ್ಸ್ ಎಲ್ಲ ಆಗಿತ್ತು, ಸ್ವಲ್ಪ ಜಾಸ್ತಿ ಇದಾಗಿತ್ತು. ಅದಕ್ಕೋಸ್ಕರ ಅವ್ನ ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಸೊ ನೈಟು ಆ ಥರ ತೊಗೊಂಡು ಮಾರ್ನಿಂಗೇ ಊರಿಗೆ ಹೋಗ್ಬಿಡೋಣ ಅಂತಂದು ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ ರೂಮ್ ಹತ್ರ. ಸೊ ಇಲ್ಲಿ ಸಿಗ್ನಲ್ ಇತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಅಲ್ಲಿ. ನೋಡ್ತಾ ಇರ್ಬೋದು ಎಷ್ಟೊಂದು ಮುಖ ಎಲ್ಲ ಟಯರ್ಡ್ ಆಗಿದೆ ನನಗೆ. ನಮ್ಮ ಮನೆಯವರೇನೋ ಎಷ್ಟು ಜರ್ನಿ ಮಾಡಿದ್ರು ಆರಾಮಾಗಿರ್ತಾರೆ ಆ ರೀತಿ. ಸೊ ನನಗೆ ಆಗಲ್ಲ. ನನಗೆ 2 ವೀಲರಲ್ಲಿ ಬಿಟ್ಟರೆ ಇನ್ನು ಕಾರ್ ಜರ್ನಿ ಆಗಿರ್ಬೋದು, ಬಸ್ ಜರ್ನಿ, ಇದು ಏನೂ ಆಗೋದೇ ಇಲ್ಲ. ಸೊ ಆದ್ರೂ ಓಡಾಡಬೇಕಲ್ಲ. ಇನ್ನು 2 ಹತ್ರ ವೀಡಿಯೋಸ್ಗೆ ಹೋಗ್ಬೇಕಂದ್ರೆ 2 ವೀಲರಲ್ಲಿ ಬೆಂಗಳೂರಿಗೆ ಹೋಗಿ ಮತ್ತೆ ಬರೋಕ್ಕಾಗಲ್ಲ ರಿಟರ್ನ್ ಅಂತಂದು ಹೇಳ್ಬಿಟ್ಟು ನಾವು ಕಾರಲ್ಲೇ ಹೋಗಿದ್ದಾಯಿತು. ಆದರೆ ಸ್ವಲ್ಪ ಪರವಾಗಿಲ್ಲ, ಫುಲ್ಲು ಗ್ಲಾಸ್ ಎಲ್ಲ ಡೌನ್ ಮಾಡ್ಕೊಂಡು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಹಿಂಗಿರ್ತೀನಿ. ಈ ಥರ ಓಡಾಡಬೇಕು ಅಂತಂದೇ ಇದಿದೆ ನನಗೆ, ಯಾವುದಾಗಲ್ಲೋ ಅದೇ ಆಗುತ್ತೆ. ಸೊ ಹಿಂಗೆ ಏನಿಲ್ಲ, ನಮ್ಮ ದುಡಿಮೆ ಇದು ಅಂತ ಆರಿಸ್ಕೊಂಡ್ಮೇಲೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಾವು ಓಡಾಡ್ತಾ ಇರಬೇಕು. ಹಾಗೆ ನೆಕ್ಸ್ಟ್ ಸಿಗ್ನಲ್ ಇಲ್ಲಿ. ಸೊ ಇಲ್ಲಿಂದ ಈಗ ರೈಟ್ಗೆ ಪಾಸ್ ಆದರೆ ನನ್ನ ತಮ್ಮನ ರೂಮ್ಗೆ ಹೋಗ್ತೀವಿ, ಹನುಮಂತಪುರಕ್ಕೆ. ತುಂಬ ಚೆನ್ನಾಗಿರುತ್ತೆ. ಈ ತುಮಕೂರು ನೋಡ್ತಾ ಇದ್ದರೆ ನನಗೆ ಯಾವಾಗಲೂ ಒಂಥರ ಖುಷಿ. ಸೊ ಆ ಕಡೆ ಈ ಕಡೆ ಅಲ್ಲಿ ಕಾಲೇಜ್ ಆಗಿರ್ಬೋದು, ಈ ಕಡೆ ನನ್ನ ತಮ್ಮ ಕೆಲಸ ಮಾಡ್ತಾಯಿದ್ದ ಅಲ್ಲಿ ಎಲ್ಲ ನೋಡ್ತಾ ಹೋಗ್ತಾ ಇದ್ದರೆ
ಸೊ ಒಂದು ಮೆಮೊರಿಬಲ್ ಆಗಿ ಉಳ್ಕೊಂಡಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ನನ್ನ ತಮ್ಮನ ರೂಮ್ಗೆ ಅಂತ ಹೇಳಿದ್ನಲ್ಲ, ಹಾಗೆ ಸೊ ಅಲ್ಲಿ ಫಸ್ಟು ನಾವು ಶೂಟ್ ಮಾಡಿ ಬಂದಿದ್ದು ಸೊ ಬೆಂಗಳೂರಲ್ಲಿ ಪದ್ಮಶ್ರೀ ಕ್ರಿಯೇಷನ್ಸ್ ಅಂತ. ಅಲ್ಲೂ ಅಷ್ಟೇ ಹೋಲ್ಸೇಲ್ ಪ್ರೈಸಲ್ಲೇ ಸಿಂಗಲ್ ಪೀಸ್ ಎಲ್ಲ ಕೊಡ್ತಾರೆ. ಹಾಗೆ ನೀವು ಬಂಡ್ಲುಗಟ್ಟಲೆ ತಗೊಂಡು ರೀಸೆಲ್ಲಿಂಗ್ ವ್ಯಾಪಾರ ಮಾಡ್ತೀವಂದ್ರೂ ಆರಾಮಾಗಿ ಅಲ್ಲೂ ಪರ್ಚೇಸ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ರೀಸನಬಲ್ ಪ್ರೈಸಲ್ಲೇ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಕೊಡ್ತಾರೆ ಇಲ್ಲೂ. ಸೊ ಜೀನ್ಸ್, ವೆಸ್ಟರ್ನ್ ವೇರ್ ಎಲ್ಲ ಸಿಗುತ್ತೆ. ಲೇಡೀಸ್ಗೆ ಸ್ಯಾರೀಸು, ಸಾಫ್ಟ್ ಸ್ಯಾರೀಸು ಮತ್ತು ಇದು ರೇಷ್ಮೆ ಸೀರೆಗಳೆಲ್ಲ ಸಿಗುತ್ತೆ. ನೋಡಿ ನಿಮ್ಗೆ ಏನಾದರೂ ಒಂದು ವೇಳೆ ಪರ್ಚೇಸ್ ಮಾಡಬೇಕು ಅನ್ನೋದಿದ್ರೆ ಜೆನ್ಯೂನ್ ಪೇಜೇ ನಮಗೆ ಗೊತ್ತಿರೋರೆ ನಮ್ಮೂರ ಪಕ್ಕದವರೇ ಪರ್ಚೇಸ್ ಮಾಡ್ಕೊಳ್ಳಿ ಆರಾಮಾಗಿ, ಯಾವುದೇ ಥರ ಭಯ ಬೇಡ. ಹಾಗೆ ಇಲ್ಲಿಂದ ನೆಕ್ಸ್ಟ್ ಹೊರಟ್ವಿ ನೋಡಿ. ಸೊ ಇಲ್ಲಿ ಈಗ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ತರಕಾರಿ ಎಲ್ಲ ಮಾರ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಆರ್ಚ್ ಹತ್ರ. ಸೊ ತರಕಾರಿ ತೊಗೊಳಕ್ಕೆಲ್ಲ ಹತ್ರ ನನ್ನ ತಮ್ಮನ ರೂಮ್ಗೆ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಆ್ಯಡ್ ಮಾಡ್ತಾ ಹಾಗೆ ನನ್ನ ತಮ್ಮನ ರೂಮ್ಗೆ ಹೋಗ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನನ್ನ ತಮ್ಮನ ಜೊತೆ ಅವನು ಇನ್ನೂ ಬಂದಿರಲಿಲ್ಲ. ಸೊ ಅವಾಗ ಅವನ್ನ ಫೋನ್ ಮಾಡಿ ಕರೆದು ಕೆಲಸದಿಂದ ಅವನು ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಈಗ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ನನ್ನ ತಮ್ಮನ ರೂಮಿಂದ ಮೇಲೆ ಅವನು ಇರುವಂಥದ್ದು ಟೆರಸ್ ಮೇಲೆ ಇದ್ದಾನೆ. ಸೊ ಹಂಗಾಗಿ ಈಗ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಕಾರಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಕಾರ್ ಪಾರ್ಕ್ ಮಾಡೋಕ್ಕೆ ಪ್ಲೇಸ್ ಇಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ನನ್ನ ತಮ್ಮನ ರೂಮಲ್ಲಿ. ತುಮಕೂರಲ್ಲಿ ಶಾಪಿಂಗ್ ಅಂದರೆ ಎಮ್ ಜಿ ರೋಡ್ಗೆ ಹೋಗ್ಬೇಕು. ಯಾಕಂದರೆ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಅಲ್ಲೇ ಸಿಗೋದು. ಇನ್ನು ಹೆಣ್ಮಕ್ಳು ಗಂಡು ಮಕ್ಳಿಗೆ ಎಲ್ರಿಗೂ ಒಂದೇ ಥರ ಸಿಗುತ್ತೆ, ಹುಡ್ಕಾಡೋ ಅವಶ್ಯಕತೆ ಏನಿರಲ್ಲ. ಸೊ ಹಂಗಾಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ನಾನು ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಇಲ್ಲ ಜ್ಯುವೆಲರಿ ನೀವು ಕೇಳ್ತಾ ಇರ್ತೀರಲ್ಲ, ಸೊ ಎಲ್ಲನೂ ಎಮ್ ಜಿ ರೋಡಲ್ಲಿ ಶಾಪ್ಸಲ್ಲಿ NS ಸಿಲ್ಕು, ಕರಣ್ನಲ್ಲಿ ಸ್ಯಾರೀಸ್ ಎರಡೂ ರೇಷ್ಮೆ ಸ್ಯಾರೀಸ್ ಎಲ್ಲ ಅಲ್ಲೇ ತೊಗೊಳೋದು. ಹಾಗೆ ಇನ್ನು ನಾರ್ಮಲ್ ಡ್ರೆಸ್ಸಸ್ ಇಂಥವೆಲ್ಲ ಮುಂಚೆ ನಾನು ಇಲ್ಲೇ ತೊಗೊತಾ ಇದ್ದಿದ್ದು, ಈಗಿಲ್ಲ. ಸೊ ಈಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತ ಬಂದಾಗಿಂದ ಇಲ್ಲ, ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಶಾಪಿಂಗ್ ಎಲ್ಲ. ಶಾಪಿಂಗ್ ಅಂತ ಬಂದಿರೋದೇ ಈ ಸಾರಿ. ಸೊ ಯೂಟ್ಯೂಬ್ಗೆ ಎಂಟ್ರಿ ಆದಾಗಿಂದ, ಯಾಕಂದರೆ ನಾನು ಹೇಳಿದ್ನಲ್ಲ ಆವಾಗಲೇ ಇನ್ಸ್ಟಾದಲ್ಲೇ ನನಗೆಲ್ಲ ಕಳಿಸ್ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಶಾಪಿಂಗ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಈಗ ಗೋವಾ ಟ್ರಿಪ್ ಹೋಗೋ ಕಾರಣಗಳಿಂದ ಸ್ವಲ್ಪ ಏನಾದರೂ ಶೂಸು ಆ ಥರ ಬೇಕಾಗಿತ್ತು, ಅದಕ್ಕೆ ಬಂದಿದ್ದಾಯಿತು. ಇನ್ನೊಂದು ಡ್ರೆಸ್ ಅದು ತೊಗೋಬೇಕಾಗಿತ್ತು. ಏನಂದರೆ ನಮಗೆ ಇಲ್ಲಿ ಟೈಮ್ ಇಲ್ಲದಕ್ಕೆ ನಾವು ಸ್ವಲ್ಪ ಶೂಸ್ ಒಂದು ತಗೊಂಡು ಹೊರಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನಮಗೆ ಏರಿಯಾಗಳೆಲ್ಲ ಗೊತ್ತಿಲ್ಲ. ಸೊ ಅವನು ತುಂಬ ಚೆನ್ನಾಗಿ ಅಳಬ ನನ್ನ ತಮ್ಮ. ಅದಕ್ಕೋಸ್ಕರ ಅವನೇ ಎಮ್ ಜಿ ರೋಡ್ಗೆ ಯಾವ ರೀತಿ ಹೋಗ್ಬೇಕು ಕಟ್ ರೂಟಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಸಾಕು, ಗಾಡಿ ಫುಲ್ಲು ಒಂದು ಲೈನ್ ಫುಲ್ಲು ಬರ್ರಿ ಅದೇ ಶಾಪಿಂಗ್ ಮಾಡೋ ಅಂಥ ಪ್ಲೇಸೇ ಅದು. ಚೆನ್ನಾಗಿರುತ್ತೆ. ಆ ರೀತಿ ಇದ್ದರೆ ಒಂದಲ್ಲ ಒಂದು ಶಾಪ್ಗೆ ಅಲ್ಲೇ ನೋಡ್ಬೋದು. ಇಲ್ಲ ದೂರ ಇದ್ದರೆ ಸೊ ನಮಗೂ ಓಡಾಡೋಕ್ಕೆ ಸ್ವಲ್ಪ ಇದು ಅನ್ಸುತ್ತೆ. ನೆಕ್ಸ್ಟ್ ನಾವು ಈ ಶಾಪ್ಗೆ ಬಂದಿದ್ದಾಯಿತು. ಇಲ್ಲಿ ಬಂದುಬಿಟ್ಟು ಸ್ಲಿಪ್ಪರ್ಸು ಮತ್ತು ಶೂ ನೋಡೋಣ ಅಂತ ಬಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು. ಹಾಗೆ ನಾನೊಂದು ಪೇರ್ ತೊಗೊಂಡೆ, ನಮ್ಮ ಮನೆಯವರು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ರು, ಹಾಗೆ ಒಂದು ಜೊತೆ ಶೂ ತೊಗೊಂಡ್ರು. ನಾನು ಸ್ಯಾರಿಗೆ ಅಂತ ನೋಡ್ತಾ ಇದ್ದೆ. ಸೊ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಬಿಲ್ ಜಾಸ್ತಿ ಆಗುತ್ತೆ ಅಂತ ಸೊ ನಾನು ಸ್ಯಾರಿಗೆ ಅಂತ ತೊಗೊಳಕ್ಕೆ ಹೋಗಲಿಲ್ಲ. ಶೂಸ್ ಅಂತ ತಗೊಂಡು ನೆಕ್ಸ್ಟ್ ನಾವು ಊರಿಗೆ ಅಂತ ಹೊರಟ್ವಿ. ನಾನೇನು ಕವರ್ ಮಾಡಲಿಲ್ಲ. ಮತ್ತೆ ಅಲ್ಲಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಇನ್ನೇನು ವಿಡಿಯೋ ಕವರ್ ಮಾಡಲಿಲ್ಲ. ಹೋಗ್ಬಿಟ್ಟು ರೆಸ್ಟ್ ಮಾಡಿ ಮತ್ತೆ ನಾವು ಬಂದಿದ್ದ ತಕ್ಷಣ ಸಂಜೆ ಆಗಲೇ ಒಂದು 4 ಗಂಟೆ ಆಗಿತ್ತು. ಈಗ ಫುಲ್ಲು ಮಳೆ ಹಿಡ್ಕೊಬಿಟ್ಟೈತೆ. ಸೊ ಎಷ್ಟು ಮಳೆ ಅಂದರೆ ಅವಾಗಿಂದ ಬಿಟ್ಟು ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಬರೋದು, ಒಂದು ಸ್ವಲ್ಪ ಹೊತ್ತು ಕಡಿಮೆ ಆಗೋದು, ಮತ್ತೆ ರಿಟರ್ನ್ ಬರೋದು, ಆ ರೀತಿ ಮಾಡ್ತಾಯಿತ್ತು. ಸೊ ನೋಡ್ತಾ ಇರ್ಬೋದು ಹೊರಗಡೆ ಸ್ವಲ್ಪ ಈಗ ಕಡಿಮೆ ಆಗಿತ್ತು, ಅದಕ್ಕೆ ನಾನು ಸ್ವಲ್ಪ ವೀಡಿಯೋನ ಕವರ್ ಮಾಡ್ತಾಯಿದ್ದೀನಿ. ಹಾಗೆ ಲಾಸ್ಯ ಒಳಗಡೆ ಕೂತಿದ್ಲು. ಅವಳಿಗೂ ಸ್ವಲ್ಪ ಕಾಲು ಪೇಯ್ನ್ ಇತ್ತಲ್ಲ, ಅದಕ್ಕೋಸ್ಕರ ಒಳಗಡೆ ಕೂತಿದ್ಲು. ಸೊ ಈಗ ಕಡಲೆಕಾಯಿ ಸುಲಿದ್ಬಿಟ್ಟು ಕಡಲೆ ಬೀಜ ಎಲ್ಲ ತಿನ್ನೋಣ ಅಂತಂದು ಹೇಳ್ಬಿಟ್ಟು ಇವ್ರು ಮಾತಾಡ್ತಾಯಿದ್ರು, ಮಾಮನು ಸೊಸೆ. ನೋಡಿ ಓಡಾಡ್ಕೊತ ಹಂಗೆ ನೆನೆಸ್ಕೊಂಡೆ ಓಡಾಡ್ತಾವಳೆ ಗಾಯನ. ಅವಳಿಗೆ ವಾಸಿ ಆಗಲ್ಲ ಅಂದ್ರೂ ಕೇಳಲ್ಲ. ಮಕ್ಕಳಷ್ಟೇ, ಈ ಮಳೆ ಬಂದರೆ ಸಾಕು ಅವ್ರು ನಡೆಯೋಕ್ಕೆ ಆಗಲ್ಲ. ಮಾನ್ವಿಕನೂ ಲಾಸ್ಯನು ಮುಂಚೆ ನನ್ನ ಮಕ್ಕಳು ಹಿಂಗೆ ಆಡ್ತಾಯಿದ್ದು. ಮಳೆ ಬಂದರೆ ಮಳೇಲಿ ಓಡೋಗೋದು, ಎಷ್ಟು ನಾವು ಹುಡ್ಕೊಂಡ್ರು ಬಡ್ಕೊಂಡ್ರು ನಿಲ್ತಾ ಇರಲಿಲ್ಲ. ಸೊ ಈಗ ಇವರೊಂದು ಸ್ವಲ್ಪ ದೊಡ್ಡವರಾಗೋವರೆಗೂ ಇದೇ ಕಷ್ಟನೇ ನಮಗೆ. ಹಾಗೆ ಕಡಲೆಕಾಯಿ ಎಲ್ಲ ಸುರಿತಾ ಇದ್ದೀನಿ. ಇದಕ್ಕೆ ನಾವೀಗ ಸ್ವಲ್ಪ ಕಡಲೆ ಬೀಜ ಎಲ್ಲ ಸುಲಿದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕೊಂಡು ತಿಂತಾರಂತೆ ಚಳಿಗೆ, ತುಂಬ ಚೆನ್ನಾಗಿರುತ್ತೆ. ಸೊ ಹುರ್ಕೊಡು ಅಂತಂದು ಹೇಳಿದ್ದಕ್ಕೆ ನಮ್ಮ ಮನೆಯವರು ನಾನು ಇಬ್ಬರು ಸುಲಿದಿದ್ವಿ ಇದು ಕಡಲೆಕಾಯಿ. ಈಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅವನ್ನ ಡಿವೈಡ್ ಮಾಡ್ಕೊಂಡು ಈಗ ಕಡಲೆ ಬೀಜ ಎಲ್ಲನೂ ಉರಿಬೇಕು. ಹಾಗೆ ಅದನ್ನು ಹುರಿದ್ಬಿಟ್ಟು ನೆಕ್ಸ್ಟ್ ನಾನು ಇದು ಅಡುಗೆ ಮಾಡಬೇಕು. ಅಡುಗೆ ಮಾಡಿದ್ರೆ ಅಲ್ಲಿಗೆ ಇವತ್ತಿನ ಕೆಲಸ ಎಂಡ್ ಆಗುತ್ತೆ. ಮತ್ತು ವೀಡಿಯೋಸ್ ಕೆಲಸ, ಎಡಿಟಿಂಗ್ ಅದು ತುಂಬ ಇರುತ್ತೆ ನನಗೆ. ಇನ್ಸ್ಟಾದಲ್ಲಿ ಬರ್ತಾ ಇರ್ತಾವೆ ವೀಡಿಯೋಸ್, ಅವು ಮಾಡ್ತಾ ಇರಬೇಕು. ಹಾಗೆ ಯೂಟ್ಯೂಬಲ್ಲೂ ಡೈಲಿ ಒಂದೊಂದು ವೀಡಿಯೋ. ಸೊ ನಾನು ಈ ಥರ ಪ್ರಮೋಷನ್ಗೆ ಹೋದಾಗ ಮಾತ್ರ ಮಿಸ್ ಮಾಡ್ತೀನಿ ವೀಡಿಯೋಸು. ಆವಾಗ ನನಗೆ ಟೈಮ್ ಇರೋಲ್ಲ, ಆ ಕಾರಣಗಳಿಂದ ನಾನು ಮಿಸ್ ಮಾಡ್ತೀನಿ. ಟೈಮ್ ಇದ್ದರೆ ಒಂದು ವೇಳೆ ಆವಾಗ್ಲೂ ಸ್ವಲ್ಪ ಕವರ್ ಮಾಡಿಬಿಟ್ಟು ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 90% ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಆಗೋದೇ ಇಲ್ಲ ಅಂದಾಗ ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಅಲ್ಗೂ ವೀಡಿಯೋ ಎಲ್ಲ ಕವರ್ ಆಗಿರುತ್ತೆ, ಆದರೆ ಎಡಿಟಿಂಗ್ಗೆ, ವಾಯ್ಸ್ ಓವರ್ಗೆ ನಂಗೆ ಟೈಮ್ ಇರಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ವೀಡಿಯೋಸ್ ಎಲ್ಲ ಕವರ್ ಮಾಡಿರ್ತೀನಿ ಆದಷ್ಟು 90%. ಈಗ ಲಾಸ್ಟೇ ಅಷ್ಟರಲ್ಲೇ ಮಳೆಯಲ್ಲೇ ಹೋಗ್ಬಿಟ್ಟು ಲಾಲಿಪಾಪ್ಗಳೆಲ್ಲ ತಂದಿದ್ಲು. ಸೊ ತಿಂತೀನಿ ಅಂತಂದು ಅವಳು ತಿಂತಾ ಕೂತಿದ್ಲು. ಹಾಗೆ ನಾನು ಕಡಲೆ ಬೀಜ ಎಲ್ಲನೂ ಡಿವೈಡ್ ಮಾಡ್ಕೊಂಡು ಈಗ ಒಂದು ಮರದಲ್ಲಿ ಹಾಕ್ಕೊಳ್ಳೋಣ ಅಂತಂದು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮಾತಾಡ್ತಾ ಇದ್ಲೋ. ಅದು ಸ್ವಲ್ಪ ಮಳೆ ಸೌಂಡು ಮತ್ತು ಈ ಸಾಂಗ್ಸ್ ಎಲ್ಲ ಇಟ್ಟಿದ್ರು, ಅದಕ್ಕೋಸ್ಕರ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ.
ಅದು ಯಾವುದೋ ಸಾಂಗ್ ಇಟ್ಟಿದ್ರು ನಮ್ಮ ಮನೆಯವರು, ನಾವು ಮನೆಗೆ ಹೋಗೋದಿಲ್ಲ ಬಾಗಿಲು ತೆಗಿಯೋದಿಲ್ಲ ಅಂತ. ಅದಕ್ಕೆ ನಾನು ತೆಗಿತೀನಿ, ನಾನು ಇದ್ದೀನಿ ಅಂತ ಕೂತ್ಕೊಂಡಿದ್ಲು ಮಾತಾಡ್ತಾ. ಅದು ನೆನಪಾಯ್ತು ಅವಳು ಮಾತಾಡಿದ್ದು ಕೇಳಿಸ್ಕೊಂಡು. ಹಿಂಗೆ ಏನಾದರೂ ಒಂದು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಲಾಸ್ಯ. ಹಾಗೆ ಒಬ್ಬರು ಸಿಸ್ಟರು ನಿನ್ನೆ ವಿಡಿಯೋಗೆ ಕಾಮೆಂಟ್ ಮಾಡಿದ್ರಿ. ಸೊ ನನಗೆ ನನ್ನ ಮಗಳಿಗೆ ಇಬ್ಬರು ಅತ್ತೆಯರಿದ್ದಾರೆ, ಅವ್ರು ಕ್ಯಾರೆ ಅನ್ನಲ್ಲ ಅತ್ತೆರು ನನ್ನ ಮಗುಗೆ ಅಂತಂದು. ಲೇಖನ ಅಂತ ನೇಮ್ ಅಂತ ಹೇಳೋದು, ತುಂಬ ಚೆನ್ನಾಗಿದೆ ನೇಮು, ಪರವಾಗಿಲ್ಲ. ಸೊ ಈಗ ನನ್ನ ಮಕ್ಳಿಗೂ 4 ಜನ ಹತ್ತಿರು. ಸೊ ಅವ್ರಿಗೆ ಅತ್ತೆ ಅಂದರೆ ಯಾರು ಅನ್ನೋದೇ ಗೊತ್ತಿಲ್ಲ. ಸೊ ಆ ರೀತಿ ಸ್ವಲ್ಪ ಜನ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಅದು ಅಭ್ಯಾಸ ಇರೋಲ್ಲ ಮುಂಚೆಯಿಂದ, ಅದು ಹತ್ರ ಕರ್ಕೊಳ್ಳೋದು ನೋಡ್ಕೊಳ್ಳೋದು, ಅದು ಅಭ್ಯಾಸ ಇಲ್ಲದ ಕಾರಣಗಳಿಂದ ಮಕ್ಕಳಿಗೆ ಅದು ಆ ಪ್ರೀತಿನೂ ಸಿಕ್ಕಿರಲ್ಲ. ಹಾಗಾಗಿ ಎಲ್ಲರೂ ಒಂದೇ ರೀತಿ ಇರಬೇಕು ಅನ್ನೋ ರೂಲ್ ಏನಿಲ್ವಲ್ಲ. ಸೊ ಹಂಗೆ ನಮ್ಮ ಹಣೆ ಬರಹ, ನಮ್ಮ ಲೈಫಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಆಗುತ್ತೆ. ಆ ಥರ ನೋವು ಪಡೋದಕ್ಕಿಂತಲೂ ಇರೋದ್ರಲ್ಲೇ ನಾವೇ ಚೆನ್ನಾಗಿ ನೋಡ್ಕೊಂಡ್ರೆ ಆಯಿತು. ಸೊ ಅಷ್ಟೇ. ಈಗ ನನಗೆ ನನ್ನ ಸೊಸೆ ಅಳಿಯ ಅಂದರೆ ತುಂಬ ಇಷ್ಟ, ನನಗೂ ನಮ್ಮ ಮನೆಯವ್ರಿಗೂ ಹಂಗೆ. ಸೊ ನಮ್ಮ ಮಕ್ಕಳಿಗೆ ಅತ್ತೆ ಪ್ರೀತಿ ಮಾವಂದ್ರ ಪ್ರೀತಿ ಇಲ್ಲ. ಸೊ ಆದರೆ ನಾವೇ ಇಬ್ಬರು ಪ್ರೀತಿನ ಕೊಟ್ಟು ನೋಡ್ಕೊತೀವಿ ಅಷ್ಟೇ. ಅದರಲ್ಲೇನು ಬಾಧೆ ಪಡೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಖುಷಿಯಾಗಿದ್ದರೆ ಸಾಕಷ್ಟೇ. ಸೊ ಇಲ್ಲ ಏನು ಅಂತಂದು ಹೇಳ್ಬಿಟ್ಟು ಚಿಂತೆ ಮಾಡೋದು ಬೇಡ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಇವತ್ತಿನ ವಿಡಿಯೋ.